ನಾವೇನು ಟ್ಯಾಕ್ಸ್ ಕಟ್ಟಿರ್ತೀವಿ ಅದು ದುಡ್ಡಲ್ಲಿ ಬಳಸುವಂಥದ್ದು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಪ್ಪ ಅಂದ್ರೆ ಹಿಡಿದು ಉಳಿದ ಇಂಡಸ್ಟ್ರಿಯಿಂದ ಎಲ್ಲೂ ದುಡ್ಡು ಬರ್ತಾನೇ ಇಲ್ಲ, ಯಾವ ಇಂಡಸ್ಟ್ರಿ ನಡೀತಾನೂ ಇಲ್ಲ. ಕೇವಲ ಇಂಡಸ್ಟ್ರಿ ಅಂದ್ರೆ ಅಗ್ರಿಕಲ್ಚರ್ ಒಂದು. ರೈತನ ಬಾಯಿ ಮೇಲೆ ಪಡೋದು ಲಾಭ ಮಾಡ್ಕೊಳ್ಳಿಕ್ಕಿದ್ದಾರೆ. ರೈತ ಲಾಭನೂ ಕೊಟ್ಟಿರಲಿಲ್ಲ. ರೈತ ಮಾತ್ರ ಸಾಧನೆ ಸತ್ತೋಗುವಂಥದ್ದು. ಏನೋ ಊಟ ಮಾಡ್ತಾನೋ ಒಂದು ಎರಡು ಬಟ್ಟೆ ಹಾಕೋತಾನ ಅನ್ನೋದು ಬಿಟ್ಟರೆ ಮತ್ತೇನೂ ಇಲ್ಲ. ಅವ್ರು ಪೂರ್ವಜರಿಂದನೋ ಯಾವುದೋ ಕಾಲದಲ್ಲಿ ಇಷ್ಟು ಭೂಮಿ ತೊಗೊಂಡಿದ್ದಾರೆ. ಪೂರ್ವಜರಿಂದ ಬಂದಂಥ ಭೂಮಿಗಳು ಏನದಾವೆ ಅಷ್ಟು. ಅವು ಸಹಿತ ಇವತ್ತು ಈ ನಗರೀಕರಣದಿಂದ ಎಷ್ಟೋ ಭೂಮಿಗಳು ನಗರದಲ್ಲೇ ಮರ್ಜಾಗೋವರೆಗೆ ಇರ್ತದವ. ದೊಡ್ಡ ದುಡ್ಡು ಬರ್ತಂಥ ಆಸೆಯಿಂದಾಗಿ ರೈತರು ಎಷ್ಟೋ ಬಡ ರೈತರು ಮಾರ್ಕೊಂಡ್ಬಿಡ್ಲಿಕ್ಕಿದ್ದಾರೆ ಭೂಮಿಗಳನ್ನು. ಹೀಗಾಗಿ ಅದರ ಸಮಸ್ಯೆ ಬಗ್ಗೆ ಏನು ಚರ್ಚೆ ಇಲ್ಲ. ನೀವು ಸ್ವಚ್ಛ ನೀರಿನ ಬದಲಾಗಿ ಇಲ್ಲ, ಸ್ಕೂಲ್ಗಳ ಸ್ಥಿತಿಗಳ ಬದಲಾಗಿ ಇಲ್ಲ. ಮಧ್ಯಾಹ್ನ ಊಟ ಬಿಸಿ ಊಟ ಕೊಡ್ತೀವಲ್ಲ ನಾವು ಅಂದ್ಬಿಟ್ಟು ಮುಗಿದೋಗ್ಬಿಡ್ತು. ಅದು ಶೇಕಡ 2 ಒಳಗೆ ಬರುವಂಥದ್ದು. ಅದೇ ಕಾರಣ ನಾವು ಉದ್ಯೋಗ ಕೊಡ್ತೀವಿ ಅಂದಾಗೆ ಅದು 60-70 ಲಕ್ಷ ಈ ಶಿಕ್ಷಕರ ಹುದ್ದೆ ಖಾಲಿ ಇದಾವೆ. ಅದಾಗ ಮೊನ್ನೆ 35,000 ಜನಕ್ಕೆ ಉದ್ಯೋಗ ಕೊಡ್ತೀರಂತ ಒಂದು ಮಾತಾಡಿದ್ದಾರೆ. 70,000ದಾಗ ಅರ್ಧದಷ್ಟೇನೋ ನಾನು ಮೊದಲು ಬಂಗಾರಪ್ಪನವರು. ಇದ್ರ ಬಗ್ಗೆ ಚಿಂತನೆ ಇಲ್ಲ. ಯಾಕೆ ಕಡಿಮೆ ಇದನ್ನ ಚಿಂತನೆ ಇಲ್ಲ. ಗ್ಯಾರಂಟಿ ಸರಿ, ಆದರೆ ಶಿಕ್ಷಣ ಗ್ಯಾರಂಟಿ ಯಾವಾಗ ಅನ್ನೋದ್ರ ಬಗ್ಗೆ ಮಾತಿಲ್ಲ. ರಾಮ್ಜಿ ಒಳಗೆ ನೀವೇನು ಕೊಡ್ಲಿಕ್ಕಿದ್ದಾರೆ, ಅವ್ರು ಏನು ಕೊಡ್ಲಿಕ್ಕಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಹೌದು, ರಾಮ್ಜಿ ತಪ್ಪ ಅನ್ನೋ ಇದರ ಪ್ರೂವ್ ಮಾಡಬೇಕಲ್ಲ ಕಾಂಗ್ರೆಸ್ಸಿಗರು. ಅದನ್ನು ಸರಿಯಾಗಿ ಅದಕ್ಕೆ ಪ್ರೂವ್ ಮಾಡೋ ಜೊತೆಗೆ ಆ ಪ್ರೂವಿಗೆ ಡಿಸ್ಪ್ರೂವ್ ಮಾಡಬೇಕಾಗಿದ್ದು ನಮ್ಮ BJPಯವರು.